ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಸ್ಫೂರ್ತಿ. ಇವತ್ತು ಎಗ್ ಬೋಂಡ ತಿನ್ನಬೇಕಂತ ಮನಸ್ಸಾಗ್ತಾ ಇತ್ತು. ಯಾಕಂದರೆ ಹೊರಗಡೆ ತುಂಬ ಮಳೆ ಬರೋ ಥರ ಇದೆ. ಕ್ಲೈಮೇಟ್ ತುಂಬಾ ಚೇಂಜ್ ಆಗಿದೆ. ಸೊ ನಾನು ಇಲ್ಲಿ 3 ಮೊಟ್ಟೆಯನ್ನು ಬಾಯ್ಲ್ ಮಾಡಿಕೊಂಡು ಮಿಡಲಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದಕ್ಕೆ ಬೇಕಾದಂಥ ಕಡಲೆ ಹಿಟ್ಟು 1.5 ಕಪ್, 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಮತ್ತು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು. ಮತ್ತು ನಾನಿಲ್ಲಿ ಸ್ವಲ್ಪ ಓಂ ಕಾಳನ್ನು ತಗೊಂಡಿದ್ದೇನೆ, 1/4 ಟೇಬಲ್ ಸ್ಪೂನಷ್ಟು, ಮತ್ತು ಸ್ವಲ್ಪ ಜೀರಿಗೆ ಸೀಡ್ಸನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಜೀರಿಗೆ ಪೌಡ್ರನ್ನು ಆ್ಯಡ್ ಮಾಡಬಹುದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೀಡ್ಸನ್ನು ತಗೊಂಡಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ ಸ್ಪೂನಲ್ಲಿ. ಆದಮೇಲೆ ಇದನ್ನು ತಿಕ್ಕ ಬ್ಯಾಟರ್ ಮಾಡ್ಕೊಳ್ಬೇಕು. ಒಮ್ಮೆಲೇ ನೀವು ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ತಿಕ್ಕ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀರು ಹಾಕ್ತಾ ರೆಡಿ ಮಾಡ್ಕೊಳ್ಬೇಕು. ಸೊ ಒಮ್ಮೆಲೇ ನೀರು ಹಾಕ್ಕೊಂಡ್ರೆ ನಿಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಪುನಃ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ರೆಡಿ ಮಾಡ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ. ಸೊ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಇದು ನನಗೆ ತಿಕ್ಕಾಗಿದೆ, ತುಂಬ ತಿಕ್ಕ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೇನೆ. ಸೊ ಒಂದು ಪ್ಯಾನನ್ನು ಬಿಸಿಗೆ ಇಡಬೇಕು, ಆಯಿಲ್ ಹಾಕಿ. ಸೊ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ತಗೊಂಡಿದ್ದೇನೆ, ಬಿಕಾಸ್ ನನಗೆ ತುಂಬ ಆಯಿಲ್ ಅಂದರೆ ಇಷ್ಟ ಅಲ್ಲ. ಸೊ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಮೊಟ್ಟೆನ ಬ್ಯಾಟರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಸೊ ಎರಡೂ ಸೈಡು ಚೆನ್ನಾಗಿ ಬೆಂದ್ಕೊಳ್ಬೇಕು, ಕಡಲೆ ಹಿಟ್ಟು ಬೆಂದ್ಕೊಳ್ಬೇಕು ಎರಡೂ ಸೈಡು. ಸೊ ನಾನಿಲ್ಲಿ 2 ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಇರೋ ಪ್ಯಾನ್ ದೊಡ್ಡದಾಗಿದ್ದರೆ ನೀವು 3-4 ಹಾಕ್ಕೊಳ್ಬೋದು. ಸೊ ಫೈನಲಿ ಇದು ಈ ಥರ ರೆಡಿಯಾಗಿದೆ. ಇದನ್ನು ಸ್ವಲ್ಪ ನನಗೆ ಫ್ಯಾನ್ಸಿ ಥರ ತಿನ್ನಬೇಕನ್ನಿಸ್ತು. ಸೊ ಅದಕ್ಕೆ ನಾನು ಮಿಡಲಲ್ಲಿ ಕಟ್ ಮಾಡಿಕೊಂಡು ಆನಿಯನ್, ಸ್ವಲ್ಪ ಲಿಂಬೆ ರಸ, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಕೊರಿಯಾಂಡರ್ ಸೊಪ್ಪು ಹಾಕಿ ತಿಂತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ videos. Please share, subscribe and like.